ಮನೆ ಕೆಲಸವನ್ನು ಮಾಡಿ 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 ಬೇಸತ್ತ ಒಬ್ಬ ಹೆಣ್ಣುಮಗಳು ಈ ರೀತಿಯಾಗಿ ಪ್ರಶ್ನೆಯನ್ನು ಮಾಡಿದ್ದಾಳೆ. ಅಡಿಗೆ ಪಾತ್ರೆ, ದೇವರ ಪಾತ್ರೆ, ಮುಸುರೆ ಪಾತ್ರೆ, ಎಂಜಲು ಪಾತ್ರೆ ಅಂತ ಈ ರೀತಿಯಾಗಿ ಬೇರೆ ಬೇರೆ ತೊಳಿತಾ ಇರ್ತೇವೆ. ಹೀಗೆ ಬೇರೆ ಬೇರೆ ತೊಳೆಯೋದಕ್ಕಿಂತ ಎಲ್ಲವನ್ನೂ ಕೂಡ ಒಟ್ಟಿಗೆ ಸೇರಿಸಿಕೊಂಡು ಒಂದೇ ಕಡೆಗೆ ಆ ಎಲ್ಲ ಪಾತ್ರೆಗಳನ್ನು ಸ್ವಚ್ಛ ಮಾಡಬಹುದಲ್ಲ, ಮಾಡಿದರೆ ತಪ್ಪೇನು, ಯಾಕೆ ಮಾಡಬಾರದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಈ ರೀತಿಯಾಗಿ ಉತ್ತರವನ್ನು ನಾವು ತಿಳಿಯಬೇಕು. ಸರ್ವಥಾ ಹೀಗೆ ಮಾಡುವಂತೆ ಇಲ್ಲ. ಎಲ್ಲವನ್ನು ಸೇರಿಸಿ ಒಟ್ಟಿಗೆ ನಾವು ತೊಳಿತೇವೆ ಅಂತಂದರೆ ಶಾಸ್ತ್ರ ಅದನ್ನು ನಿಷೇಧ ಮಾಡಿದೆ. ವೃದ್ಧ ಹಾರಿತ ಸ್ಮೃತಿಯಲ್ಲಿ ಇದರ ಬಗ್ಗೆ ವಿಸ್ತಾರವಾಗಿರತಕ್ಕಂತಹ ಮಾತುಗಳು ಬಂದಿವೆ. ಅದರಲ್ಲಿ ಪ್ರಧಾನವಾಗಿರುವಂತಹ ಒಂದು ಮಾತೇನು ಅಂತಂದರೆ, ನಾನ್ಯೋನ್ಯಂ ಸಂಕರಂ ಕುರ್ಯಾತ್ ಭಾಂಡಾನಾಂ ಸರ್ವಕರ್ಮಸು ಅಂತ ಹೇಳಿದ್ದಾರೆ. ಅಂದರೆ ಶೌಚಕ್ಕೆ ಬಳಸುವಂತಹ ಪಾತ್ರೆ ಬೇರೆ, ಅಡಿಗೆಗೆ ಬಳಸುವಂತಹ ಪಾತ್ರೆ ಬೇರೆ, ಊಟಕ್ಕೆ ಬಳಸುವಂತಹ ಪಾತ್ರೆ ಬೇರೆ, ದೇವರ ಪೂಜೆಗೆ ಬಳಸುವಂತಹ ಪಾತ್ರೆ ಬೇರೆ, ಹೊರಗೆ ಹೋಗಿ ಪದಾರ್ಥಗಳನ್ನು ತರಲಿಕ್ಕೆ ಉಪಯೋಗಿಸುವಂತಹ ಪಾತ್ರೆಗಳು ಬೇರೆ. ಹೀಗೆ ಬೇರೆ ಬೇರೆ ಪಾತ್ರೆಗಳನ್ನು ಇಟ್ಟಿರಬೇಕು. ಆ ಪಾತ್ರೆಗಳಿಗೆ ಪರಸ್ಪರ ಸಂಬಂಧವೂ ಕೂಡ ಆಗಬಾರದು, ಸಂಪರ್ಕವೂ ಕೂಡ ಆಗಬಾರದು ಅಂತ ಹೇಳಿದ್ದಾರೆ. ಒಂದು ವೇಳೆ ಆ ಎಲ್ಲ ಪಾತ್ರೆಗಳಿಗೆ ಸಂಪರ್ಕ ಅಂತ ಅನ್ನೋದು ಆಯಿತು ಅಂತಂದ್ರೆ, ಒಂದು ಪಾತ್ರೆ ಇನ್ನೊಂದು ಪಾತ್ರೆಗೆ ಸಂಪರ್ಕವಾದರೆ ಅಗ್ನಿಯಿಂದ ಶುದ್ಧಿ ಮಾಡಬೇಕು ಅಂತ ಹೇಳಿದ್ದಾರೆ, ಅಥವಾ ಗೋಮಯದಿಂದ ಶುದ್ಧಿಯನ್ನು ಮಾಡಬೇಕು ಅಂತ ತಿಳಿಸಿಕೊಟ್ಟಿದ್ದಾರೆ. ಅಂದ್ರೆ ಒಂದು ಪಾತ್ರೆ ಇನ್ನೊಂದು ಪಾತ್ರೆಗೆ ಸ್ಪರ್ಶವೇ ಆಗಬಾರದು ಅಂತೇಳಿ ನಿಷೇಧ ಮಾಡಿದಾಗ ಅಂತಹದ್ದನ್ನು ಎಲ್ಲಾ ಪಾತ್ರೆಗಳನ್ನು ಒಟ್ಟಿಗೆ ಸೇರಿಸಿ ನಾವು ತೊಳಿತೇವೆ, ಅನಂತರದಲ್ಲಿ ಅದನ್ನು ಮತ್ತೆ ಬಳಸಿಕೊಳ್ಳುತ್ತೇವೆ ಅಂತ ಹೇಳೋದು ಹಾಸ್ಯಾಸ್ಪದವಾಗಿರತಕ್ಕಂತಹ ಮಾತು. ಅದರಿಂದ ಸರ್ವತಾ ಹಾಗೆ ಮಾಡುವಂತೆ ಇಲ್ಲ. ಅದರಿಂದ ಪ್ರತ್ಯೇಕವಾಗಿಯೇ ತೊಳೆಯಬೇಕು, ಪ್ರತ್ಯೇಕವಾಗಿ ಇಡಬೇಕು, ಪ್ರತ್ಯೇಕವಾಗಿ ಆಯಾ ಪಾತ್ರೆಗಳನ್ನು ಆಯಾ ಕೆಲಸಗಳಿಗೆ ಮಾತ್ರ ಬಳಸಬೇಕು ಅಂತ ಅನ್ನೋದನ್ನು ತಿಳಿಯಬೇಕು.